1 ಕಬಡ್ಡಿ. ಎಸ್ ಫೈನಲ್ ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ಬಿಪಿಎಲ್ ಮುಂಬೈ ತಂಡದ ಪರವಾಗಿ ಶುಭಂ. ಆರಂಭಿಕ ಹಂತದಲ್ಲಿ ವಿಫಲ. ಪಾಯಿಂಟ್ ದೆಹಲಿ. ಆಡಿಯನ್ಸ್ ಫ್ಯಾಕ್ಟರಿ ತಂಡದ ರೈಡ್ ಮಷಿನ್ ವೇಗದ ದಾಳಿಗಾರ. ಬಿಪಿಎಲ್ ಮುಂಬೈ ತಂಡದ ವಿರುದ್ಧ ತೊಡೆ ತರ್ತಾ ಇದ್ದಾರೆ ದೆಹಲಿ ತಂಡದ ಆಟಗಾರ. 1-0. ಎಂತ ಸ್ಕಿಲ್ ಅಂತ ಹೇಳ್ಬೋದು. ಅದ್ಭುತವಾದ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ ಬಿಪಿಎಲ್ ತಂಡದ ಪರವಾಗಿ. ಅದ್ಭುತವಾದ ಪ್ರಯತ್ನದಲ್ಲಿ ಶರವೇಗದ ಆಟಗಾರ ಅರುಣ್ ಕುಮಾರ್ ಸರ್ ಇದ್ರ ಸಹ ತೀರ್ಪುಗಾರರಾಗಿ ದೇವೇಂದ್ರ ಯರಗುಂದಿ ಸರ್ ಮತ್ತು ವಿನೋದ್ ಕುಮಾರ್ ಸರ್ ಜೊತೆಗೆ ಸ್ಕೋರರ್ ಆಗಿ ಶಫೀಕ್ ಇನಾಮ್ದಾರ್ ಸರ್, ಥರ್ಡ್ ರೈಡರ್ ರೆಕಾರ್ಡರ್ ಆಗಿ ಪರಸು ಮುತ್ತೂರ್ ಸರ್ ಇದ್ರು. ಬಿಪಿಎಲ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶಿವಕೋಡಿ ಸರ್ ಇದ್ದಾರೆ. ಈ ಕಡೆಗೆ ದೆಹಲಿ ಪಂದ್ಯಾವಳಿ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೃತಸರ ಸಂಸ್ಥೆ ತೀರ್ಪುಗಾರ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಹಿರಿಯರು, ಯಾವತ್ತೂ ಕೂಡ ಸದಾಕಾಲ ಗಸ್ತಿಸರು, ನಮ್ಮೆಲ್ಲ ರಾಷ್ಟ್ರೀಯ ನಿರ್ಣಾಯಕರು ಒಳಗೊಂಡಿರುವಂತಹ ಈ ಒಂದು ಕಬಡ್ಡಿ ಪಂದ್ಯ ಬಹಳ ಅಚ್ಚುಕಟ್ಟಾಗಿ ಸಾಗಿ ಬರ್ತಾ ಇದೆ. ನಾವು ನೀವೆಲ್ಲ ಏಕಕಾಲದಲ್ಲಿ ಇಷ್ಟೊಂದು ಜನಸಾಗರ ಸೇರ್ಬೇಕಾದ್ರೆ ಅದಕ್ಕೆ ಆಯೋಜಕರ ಪಾತ್ರ ಬಹಳ ಪ್ರಾಮುಖ್ಯತೆ. ನಮ್ಮ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗಿಯ ಯುವಕರಿಗೆ ಹಾಗೆಯೇ ಈ ಊರಿನ ಹಿರಿಯರಿಗೆ ಇವತ್ತಿನ ಪಂದ್ಯಾವಳಿಯ ಆಯೋಜಕರಿಗೆ ನಾವು ಶತಕೋಟಿ ನಮನಗಳು ಸಲ್ಲಿಸಿಕೊಡ ಕಡಿಮೆ. ಅದ್ರ ಜೊತೆಗೆ ಇಂತಹ ಪಂದ್ಯಾವಳಿ ಯಶಸ್ಸು ಆಗ್ಬೇಕಂದ್ರೆ ಅದಕ್ಕೆ ಪ್ರೇಕ್ಷಕರ ಪಾತ್ರ. ಅದ್ರ ಜೊತೆಗೆ ಪಂದ್ಯಾವಳಿ ಯಶಸ್ಸು ಆಗ್ಬೇಕಾದ್ರೆ ಆಟಗಾರರಿಗೆ ಉತ್ಸಾಹ ಬರಬೇಕಾದ್ರೆ ಅನೇಕ ಬೆಳಗ್ಗೆ ತಾಲೂಕಿನಿಂದಾಗಿರ್ಬೋದು, ಮುಧೋಳ ತಾಲೂಕಿನಿಂದಾಗಿರ್ಬೋದು, ಈ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ಹೊರ ಜಿಲ್ಲೆಯಿಂದ ಕೂಡ ಇವತ್ತಿನ ತೆಗಿ ಕಬಡ್ಡಿ ಪಂದ್ಯಾವಳಿಯನ್ನ ನೋಡ್ಲಿಕ್ಕೆ ಆಗಮಿಸಿರುವಂತಹ ನಿಮಗೆಲ್ಲರಿಗೂ ಕೂಡ ಆಯೋಜಕರ ಪರವಾಗಿ ಎಷ್ಟು ಬಾರಿ ಧನ್ಯವಾದಗಳು ಸಲ್ಲಿಸಿಕೊಳ್ಳ. ಇಂತಹ ಪಂದ್ಯಾವಳಿ ಯಶಸ್ಸು ಆಗ್ಬೇಕಾದ್ರೆ ಪ್ರೇಕ್ಷಕರು ಕೂಡ ಬಹಳ ಪ್ರಾಮುಖ್ಯತೆ ಇರ್ತದೆ. ನಮ್ಮ ಬೆಳಗ್ಗೆ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗಕ್ಕೆ, ನಮ್ಮ ಹಾದಿಮನಿ ಸರ್ ಅವರಿಗೆ ಕೂಡ ಹಾಗೆಯೇ ಅವ್ರ ಜೊತೆಗೆ ಆಗಮಿಸಿರುವಂತಹ ಸಹೋದ್ಯೋಗಿಗಳಿಗೆ ಕೂಡ ನಾವು ಸೋಮಲಿಂಗೇಶ್ವರ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ಶುಭ 13-6 ಪಂದ್ಯ ಶುಭಂ ಯಶಸ್ಸು ಆಗ್ತಾ ಇದ್ದಾರೆ. ಈ ದಾಳಿಗಾರ ಕಬಡ್ಡಿ ಅಂತಾರೆ ಬಿಪಿಎಲ್ ತಂಡದ ಪ್ರಮುಖ ದಾಳಿಗಾರ. ಎಷ್ಟೊಂದು ಅಭಿಮಾನಿಗಳು ಆಸೆ ಪಟ್ಟಿದ್ರು ನಿಶಾಂಕ್ ದೇವಾಡಿಗ, ವಿಶಾಲ್ ಮಾನೆ, ರೋಹಿತ್ ರಾಣಾ ಆಡ್ಬೇಕಂತ. ಆದ್ರೆ ಯುವ ಆಟಗಾರರಿಗೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಯುವ ಆಟಗಾರರು ಕೂಡ ಕಾಯ್ತಾ ಇದ್ದಾರೆ. ಅವರು ವಿಠಲನ್ನ ಮೆಂಟಿರೋರು ನಾವು ದಯವಿಟ್ಟು ಓಕೆ ಬಂದಿದ್ದಾರೆ. ಆಯ್ತಲ್ಲ, ನಮ್ಮ ಈಗ ಹೇಳಿದೆ ಮತ್ತೆಷ್ಟು ಸಲ ಹೇಳ್ಬೇಕಪ್ಪ. ಆಯ್ತು ನೋಡಿ, ಆರಾಮಾಗಿ ಕುತ್ಕೊಂಡು ಮ್ಯಾಚ್ ನೋಡೋದು. 14-8 ಹಂಗೆ ಎಂತ ಟ್ಯಾಕಲ್ ಬರ್ತಾ ಇದೆ, ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಆಕಾಶ್ ಬಿಪಿಎಲ್ ಮುಂಬೈ ತಂಡದ ಪರವಾಗಿ ಬೇಕಿದ್ದ ದಾಳಿಗಾರ 5 ಜನ ಆಟಗಾರ ನಡೆದ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಏನೇ ಸಿಟಿ ಓಡ್ಬೇಡ್ರೆ ಅಲ್ಲ ಮಿಸ್ಟರ್. 14-10 ಪಂದ್ಯ. 4 ಜನ ಆಟಗಾರ ನಡೆದ ಒಂದ್ಸಲ ನಾಪಿದ್ದಂತ ಸಂದರ್ಭದಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಎಂತ ಪ್ರಯತ್ನ. ಕೊನೆಯ ಆಟಗಾರ ರಾಜೇ ಪರವಾಗಿ ತಂಡದ ಪ್ರಮುಖ ತಾರ ನೋಡ್ಬೇಕು. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಪ್ರಯತ್ನ ನಡೀತಾ ಇದೆ. ಎಂತ ಟ್ಯಾಕಲ್ ಬರ್ತಾ ಇದೆ ಗಿರೀಶ್ ಅವರಿಂದ. ಮತ್ತೊಮ್ಮೆ ರಜನ್ ಬಿಪಿಎಲ್ ತಂಡದ ಪರವಾಗಿ 16-15 ಪಂದ್ಯ. ಎಂತ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರುದ್ರೇಶನ ಸೋರುಕಟ್ಟಿಯವರು ನನ್ನ ಮೆಕ್ಸಿಕೋ ವಿವರಣೆಯನ್ನು ಕೇಳಿ ನನಗೆ ₹100, ಹಾಗೆಯೇ ನಮ್ಮ ನಿರ್ಣಾಯಕರಾಗಿರುವಂತಹ ಅರುಣ್ ಕುಮಾರ್ ಸರ್ ಬೆಂಗಳೂರು ಅವರ ನಿರ್ಣಯವನ್ನು ಮೆಚ್ಚಿ ಅವರಿಗೆ ₹100 ಕೊಡು ಮಾಡಿದ್ದಾರೆ. ಆ ಕೊಟ್ಟಂತ ಕೊಡುಗೆ ದಾನಿಗಳಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಅರುಣ್ ಸರ್ ಪರವಾಗಿ ಕೂಡ ನಾನೇ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಕಾರಣ ಈ ಪದ್ಯದ ಬಗ್ಗೆ ತಿರುಪುಗಾರ ಜೊತೆಗೆ ನಾಟಕ ಆಗಿರ್ಬೋದು, ಇನ್ನೂ ಹಲವಾರು ಆಗಿರ್ಬೋದು, ಡಿಜೆ
ಅದ್ರ ಜೊತೆಗೆ ಶ್ವಾನಗಳ ರೇಸ್ ಇರ್ಬೋದು, ನಾಯಿ ರೇಸ್ ಆಗಿರ್ಬೋದು, ಸೈಕಲ್ ರೇಸ್ ಆಗಿರ್ಬೋದು, ಅನೇಕ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನ ಬೆಳೆಸೋ ನಿಟ್ಟಿನಲ್ಲಿ ನಮ್ಮ ತೆಗ್ಗಿ ಗ್ರಾಮದವರು ಒಂದು ಹೆಜ್ಜೆ ಮುಂದೆ ನೆಟ್ಟಿದ್ದಾರೆ. ಅವರು ಇಟ್ಟಂತ ಹೆಜ್ಜೆಗಳೆಲ್ಲ ಹಸಿರಾಗಲಿ, 100 ವರ್ಷ ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಶುಭಾನ ಹಾರೈಸ್ತಾ ಇದ್ದೀವಿ. ಈ ಒಂದು ಇಡೀ ಪಂದ್ಯಾವಳಿಗೆ ಮೆರಗು ಬರಬೇಕಾದ್ರೆ ಒಂದು ವೀಕ್ಷಕ ವಿವರಣೆ ಅಂತಕ್ಕಂಥದ್ದು ಕ್ರಿಕೆಟ್ ನಲ್ಲಿ ಹೋಗ್ತೀವಿ, ಪ್ರತಿಯೊಂದಲ್ಲಿ ಹೋಗ್ತೀವಿ. ಹಾಗೆ ಕಬಡ್ಡಿ ಅಂತಕ್ಕಂಥ ವೀಕ್ಷಕ ವಿವರಣೆ ಕೊಟ್ಟಿರ್ತಕ್ಕಂಥ ಸಿದ್ದಾಪುರ ಗ್ರಾಮ ಇವತ್ತಿನ ಅದು ಏನು ಕನ್ನಡದ ಕಂಚಿನ ಖಂಡ ಧ್ವನಿ, ಆ ಧ್ವನಿಗೆ ಏನ್ ಮಾಡ್ತೀವೋ ಪುಣ್ಯಾತ್ಮ ಭಗವಂತ ಇನ್ನಿಷ್ಟು ಕೊಡ್ಲಿ. ಆದ್ರೆ ನಮ್ಗಿಟ್ಟು ಹೇಳ ಏನಾರ ಇಷ್ಟು ಸಾಧನೆ ಮಾಡ್ತೀವ್ರು ಏನಾದ್ರೂ ಇದ್ರೆ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ರೀ ಸುಮು ಮೇಟೆಯವರಿಗೆ ಅಂತ ತಿಳ್ಕೊಂಡು ಧನ್ಯವಾದಗಳು ಸರ್. ಟೈಮ್ ಮಾಡ್ತಾ ಇದ್ದೇನೆ, ಒಂದು 5 ನಿಮಿಷ ಕಾರ್ಯಕ್ರಮ ಕೂಡ ಇದೆ. ಓಕೆ, ಈ ಒಂದು ಮೇಟಿ ಅವರು ಸರಿ ಬರ್ತಾರೆ. ಅವರು ತೆಗ್ಗಿ ಕಬಡ್ಡಿ ವೈಭವ RWF ಒಂದು ಸನ್ಮಾನ ಸಮಾರಂಭ ಇದೆ, ಒಂದು 5 ಜನದ್ದು ಮಾಡ್ತಕ್ಕಂಥ ಶ್ರೀ ಬಲರಾಮ್ ಸರ್ ಅವರು ನಮಗೆ ಅಪಾಯನ ನೀಡಿದ್ದಾರೆ. ಹನುಮಂತನ ಬಿಸ್ನಾಳ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈ ಪಂದ್ಯದಲ್ಲಿ ನಡೆದ ಪಂದ್ಯದಲ್ಲಿ 20-20 ಸಮಬಲ. ಅದು ನಡುವೆ ನಿರೀಕ್ಷೆ ಇದೆ. ಎಂತ ಹ್ಯಾಂಡ್ ಟಚ್ ಬರ್ತಾ ಇದೆ ಅಲ್ಲಿ. ಎಲ್ರಿಗೂ ಕೂಡ ಕ್ಯಾಮ್ರಾಮ್ಯಾನ್ಗಳಿಗೆ, ಮೇನ್ ಟೆಕ್ನಿಷಿಯನ್ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಜೊತೆಗೆ ತೆಗಿ ಒಬ್ಬ ಯುವ ಕಲಾವಿದರಾಗಿರುವಂತಹ ದುರ್ಗಾಶಕ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ನೇರ ಪ್ರಸಾರವನ್ನ ಪಂದ್ಯಾವಳಿಯನ್ನ ಕೊಟ್ಟು ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ BPCL ಅನೇಕ ಯೂಟ್ಯೂಬರ್ಗಳು ಕೂಡ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದಾರೆ. BPCL captain coach BPCL please come on the upset table. ಮ್ಯಾಚ್ ಇದು BPCL sorry ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರಾಜೇಶ್ ಅರುಣ ಒಂದು ಅಭಿಷೇಕ ಮಾಡ್ತಾರೆ, ಪ್ರೈಸ್ ಕೊಡ್ತಾರೆ. ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೆ ಅವರಿಗೆ 1,001 ರೂಪಾಯಿ ನಗದು ಹಣವನ್ನ ಘೋಷಣೆ ಮಾಡಿದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಶ್ರೀಯುತರಾಗಿರುವಂತಹ ಸಂಜೀವನ ಪಾಟೀಲ್ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ತಾವುಗಳು ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ. ದಾಳಿ ಭಾಗದಲ್ಲಿ ರಾಜನ್ ಅದ್ಭುತವಾದಂತಹ ಪ್ರಯತ್ನ ಇದೆ. 24-23 ಏನೋ ಒಂದು ಮಿಸ್ ಆದ್ರೂ ಕೂಡ 50,000 ಲಾಸ್ ಆಗ್ತದೆ. ಅದು ಬಹಳ ಇಂಪಾರ್ಟೆಂಟ್. ನಿನ್ನ ಹಿಡಿದು ಬೇರೆ ಯಾರು ಅಲ್ಲ. 25-23 ಮತ್ತೊಮ್ಮೆ ಆಕಾಶ್. ಅದ್ಭುತವಾದ ಟ್ಯಾಕಲ್ ಬರ್ತಾರೆ. ಸೂಪರ್ ಟ್ಯಾಕಲ್ ಟು ಬ್ಯಾಟ್ಸ್ ಟು ಆಡಿಯನ್ಸ್ ಫ್ಯಾಕ್ಟರಿ ಇದ್ದಾರೆ. ಮತ್ತೆ 25-25 ಟೈಮ್ ಔಟ್. ನಲ್ಲಿ ಸೇವೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಚನ್ನಪ್ಪ ಗರಗ್ ಸರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರುವ PSI ಆಗಿರುವಂತಹ ಇದೇ ಬೆಳಿಗ್ಗೆ ಸ್ಟೇಷನ್ ಎಕ್ಸೈಸ್ ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ 2 ನಿಮಿಷದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ದಯವಿಟ್ಟು ಬೆಳಿಗ್ಗೆಗೆ ಪೋಸ್ಟಿಂಗ್ ಆಗಿರುವಂತಹ ಎಕ್ಸೈಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ಚನ್ನಪ್ಪ ಗರಗ್ ಸರ್ ಅವರನ್ನ ವೇದಿಕೆ ಪರವಾಗಿ ಆಯೋಜಕ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಏನು ವಿನೋದ್ ಕುಮಾರ್ ಸರ್ ಇದಾರಲ್ಲ, ಇವರು ಒಂದೇ ರೂಮ್ ನಲ್ಲಿ ಇದ್ದಂತವ್ರು. ಇವರು ರೈಲು ನೌಕರರು, ಅವರು ಎಕ್ಸೈಸ್ ನೌಕರರು. ಈಗ ಸಹೋದರತೆ ಗೆಳತನ ಎಂತ ಪ್ರಯತ್ನ. ಸೂಪರ್ ಟ್ಯಾಕಲ್ ಟು ಪಾಯಿಂಟ್ಸ್ ಮತ್ತೆ 28-28 5 ನಿಮಿಷ. आपके आखिरी 5 मिनट अभी खेल बाकी है. ಇದೇ ಪ್ರೋ ಕಬಡ್ಡಿ ಪಾಯಿಂಟ್ ನೋಡ್ತಾ ಹೋಗ್ತಾ ಇರಿ. ಟಿವಿ ಒಳಗೆ ಎಪ್ಪೋ ಕೂಡ ಹಂಗೆ ನೋಡಿ. BPCL ಮುಂಬೈ ತಂಡ ಗೆಲ್ತದನ್ನವರು ಒಂದು ಸಲ ಚಪ್ಪಾಳೆ ಕೊಡ್ಬೋದಾ? ಡೆಲ್ಲಿ ತಂಡ ಸುಮಾರು ಟೆನ್ಷನ್ ಮಾಡಬೇಡ. ಅವ್ರ ಕಷ್ಟ ಅವ್ರಿಗೆ ಗೊತ್ತು.
ಮುಂದಿನ ಸಲ ತಂಡ ತಗೊಂಡ್ಬರ್ಲಿ ಯಾರು ಬಂದ್ರು ನಮ್ಮ ಕಷ್ಟ ನಮಗ ಅವ್ರ ಕಷ್ಟ ಅವ್ರಿಗೆ. ಕಬಡ್ಡಿ 28-29 ಪಂದ್ಯ. ಜನಸಾಗರ ಲಾಸ್ಟ್ 4 ಮಿನಿಟ್ಸ್ ಕೊನೆ 4 ನಿಮಿಷ. ಮತ್ತೆ 29 ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ. ಯುವ ನಿಗಮದಲ್ಲಿ ಕೋಟಿ ವೀರ್ ಅಂತ ಬಂದಿರತಕ್ಕಂಥ 29 ವರ್ಷದ ಯುವಕ, 25 ವರ್ಷದ ಯುವಕ ಮುಂದಿನ ವರ್ಷ ನಡೀತಕ್ಕಂಥ ಒಂದು ಕಬಡ್ಡಿ ಪಂದ್ಯಾವಳಿಗಾಗಿ ಕುಮಾರ ಹಸನ್ಮುಖಿಯಾಗಿರ್ತಕ್ಕಂಥ ಶ್ರೀ ಅಜಿತ್ ಪಾಂಡಪ್ಪ ಕೋಟಿ ವೀರರು ಸಾಕಿ ಅವರು 51,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದರು. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಮತ್ತೊಮ್ಮೆ ಭಗವಂತ ಅವರಿಗೆ ಕೊಂಡು ಕಾಪಾಡಲು ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಜೋರ ಚಪ್ಪಾಳೆ ಕೊಡಬಹುದಾ? 29-30 ಪಂದ್ಯ. ಇದು ಮತ್ತೆ ಕಬಡ್ಡಿ ತೆಗಿಯಲ್ಲಿ ನೋಡ್ಬೇಕಾದ್ರೆ ನಾವು ಮುಂದಿನ ವರ್ಷದವರೆಗೆ ಕಾಯ್ಬೇಕು. 30 ಎಂತ ಪಂದ್ಯ! ಪ್ರೇಕ್ಷಕರ ಮನ ಮುಟ್ಟುವಂತೆ ಆಡಿದಂತ ಆಟಗಾರರು. ರಜತ್ ದಾಳಿ ಭಾಗದಲ್ಲಿ ಶರವೇಗದ ದಾಳಿಗಾರ. 2 ಜನ ಆಟಗಾರ ನಡುವೆ ಸುಪಡೆಗಳ ಆನದ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಂತ ಪ್ರಯತ್ನ! 1 ನಿಮಿಷಕ್ಕೆ 1:20 ಆಯ್ತು ನೋಡ್ರಿ. 34-31 ಸೋಮಲಿಂಗೇಶ್ವರ ಯಾರಿಗೆ ಒಲಿತಾನಂತ ನೋಡ್ಬೇಕು. ಕೊನೆಯ ನಿಮಿಷ ಎಂತ ಪಂದ್ಯ! ಮಾಡು ಇಲ್ಲದ ಮಡಿ ಬರೋದವರು ಒಂದು ಗಂಟು ಇಲ್ಲ ಸಿಕ್ಕುತ್ತೇಲಿ ಕಡೆಗಿಲ್ಲ. ಅಭಿಮಾನಿಗಳು ತುದಿಗಾಲ ಮೇಲೆ ಬಿಸಿನವರು ನಮ್ಮ ಸಂಜೀವನ ಪಾಟೀಲ್ ರವರು ಒಂದು ಸಾಥ್ ಮಕ್ಕಳವರು ಬನ್ನಿ, ತಾವೇ ಬನ್ನಿ. ಸಂಜೀವನ ಎಲ್ಲಿದ್ದಾರೆ ಬರ್ಲಿಕ್ಕೆ? ಮಕ್ಕಳವ್ರು ನೀವೇ ಬನ್ನಿ. ಸನ್ಮಾನ ಕಾರ್ಯಕ್ರಮ ಇನ್ನೊಂದು ಸ್ವಲ್ಪ ಸನ್ಮಾನ ಕಾರ್ಯಕ್ರಮದ ಒಂದು ಶಾಲವನ್ನು ಕೊಟ್ಟು